ಬಿಡೋದಿಲ್ಲ ಅವರು. ಅಂದ್ರೆ ನಡೀತದೆ, ಇದು ಬಂದೇ ಬರ್ತದೆ ಅನ್ನುವಂಥ ಒಂದು ಭರವಸೆ ಅವರಿಗೆ, ಯಾರಿಗೆ ಸಿಬ್ಬಂದಿಗಾಗಲಿ ಆಳುವವರಿಗಾಗಲಿ ಆ ಭರವಸೆಯನ್ನು ಸುಮ್ಮನೆ ಕೂತು ಬಿಟ್ಟಿದ್ದರು. ಆದರೆ ಪ್ರತಿಯೊಂದು ಡ್ಯಾಮ್ಗೂ ಕೂಡ ಆಣೆಕಟ್ಟು ಸುರಕ್ಷಿತಾ ಸಮಿತಿ ಅಂತ ಒಂದಿರ್ತದೆ. ಆ ಸಮಿತಿಯವರು ಪ್ರತಿ ವರ್ಷ ನೋಡ್ಕೊತಾನೆ ಇರಬೇಕು. ವಿಶೇಷವಾಗಿ ಮಳೆಗಾಲ ಪ್ರಾರಂಭ ಆಗುವಾಗ ನಮ್ಮ ವಸ್ತುಗಳೆಲ್ಲ ಸರಿ ಇದೆಯೋ ಇಲ್ಲವೋ ಅಂತ ನೋಡಬೇಕು. ಅದು ಈಗ ಇವ್ರು ಹೇಳ್ತಾರೆ ನಾವು ನೋಡಿದೆವು ಸುರಕ್ಷಿತ ಇದ್ದು ಅಂತ. ಹತ್ತಕ್ಕೆ ಹಿಡಿಯುತ್ತೆ ನೋಡಿದ್ವಿ ಅಂದ್ರೆ ಹೆಂಗೆ ಇರ್ತದ, ಅಲ್ಲೆಲ್ಲ ಬೆರಕು ಬಿಟ್ಟಿರ್ತದ, ತೂತು ಬಿದ್ದಿರ್ತಾವ. ನಿರ್ಲಕ್ಷ್ಯನೇ, ಸಂಪೂರ್ಣ ನಿರ್ಲಕ್ಷ್ಯತೆಯಿಂದ. ಅದನ್ನ ಮತ್ತೆ ನಾವು ಬಳಸಬೇಕು. ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಅಂತೆ, ಅದು ಈ ವಿಷಯದಲ್ಲೂ ಸಹಿತ ನಿರ್ಲಕ್ಷ್ಯ ಅಂತೆ. ಈಗ ಈ ಒಂದು ಉತ್ತರ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಅಂತ ಪದ ಬಳಕೆ ಮಾಡಿದ್ರಿ, ಯಾಕಿದು? ಅಲ್ಲ, ಇದೇ ವಿಷಯದಿಂದ ಯಾವ ವಿಷಯದಲ್ಲಿಯೂ ಕೂಡ ಆಳುವವರು ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದಂಥ ಲಕ್ಷ್ಯ ತಗೊಳ್ಳೋದೇ ಇಲ್ಲ. ಈ ಸಂದರ್ಭದಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಮ್ಗೆ. ಒಂದು 15-20 ವರ್ಷದಿಂದ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿಯಾಗಿದ್ದಾಗ ಆ KRS ಗೇಟ್ನಲ್ಲಿ ಸಣ್ಣಾಗಿ ನೀರು ಸೋರ್ತಾ ಇತ್ತು, ಅಲ್ಲೆಲ್ಲ ಚಿಕ್ಕ ರಂಧ್ರಗಳು ಬಿದ್ದಿತ್ತು. ಆವಾಗ ಬೊಮ್ಮಾಯಿ ಉತ್ತರ ಕನ್ನಡದವರು ಅದರ ತಕ್ಷಣ ತಗೊಂಡ್ರು, ಹೋಗೋದಲ್ದೇನೆ ಕ್ರಮ ತಗೊಂಡ್ರು. ನಡೀತದ್ರಿ ಅಂತ ಅವ್ರು ಹೇಳಿದ್ರು, ಇನ್ನು ಕಾಗಲ್ನಲ್ಲಿ ಇದೆ ಇದು ಅಗಾರ ಅಂತ ಹೇಳಿದ್ರು ಅವರು. ಇದಕ್ಕೇನ್ ಬೇಕೋ ಅದನ್ನ ಮಾಡಿ, ಯಾರಿದ್ದಾರೆ ಅವ್ರನ್ನ ಕರೆಸ್ರಿ. ಆಮೇಲೆ ಅದು ಕೆಲವೇ ಗೇಟ್ಗಳು ಅಲ್ಲದೇ ಹಂತ ಹಂತವಾಗಿ ಈಗ ಅವರೇ ಒಪ್ಕೋತಾರೆ, ಇಡೀ ಗೇಟ್ಗಳನ್ನೆಲ್ಲ ಬದಲಾಯಿಸ್ಬಿಟ್ರು, ಮಾಡಿದ್ರು. ಅದಂತೂ 70 ಅಲ್ಲ, ಒಂದು 100 ವರ್ಷದಷ್ಟು ಹಳೇದದು ಯಾವುದು KRS. ಅದಕ್ಕೆ ಆ ಥರದ್ದು ಒಂದು ಸ್ವಲ್ಪ ಒಪ್ಕೊಂಡಿದ್ರು ಅಂದ್ರೆ ಈಗಿನವರು ಇಂಥ ದುರ್ಘಟನೆ ನಡೀತಿರಲಿಲ್ಲ ಅಂತ. ಈಗ TB ಡ್ಯಾಮಿನ ಇನ್ನೂ ಆಯುಷ್ಯ ಎಷ್ಟು ಅಂತೀರಿ? TB ಡ್ಯಾಮಿನ ಆಯುಷ್ಯ ಮುಗಿದೋಗಿದೆ, 18 ವರ್ಷ ನೋಡ್ರಿ. ಅಂತಾರಾಷ್ಟ್ರೀಯ ಒಂದು ನಾರ್ಮ್ಸ್ ಅಂತ ಏನಿದೆಯಲ್ಲ, ಅವು ಏನು ತಜ್ಞರು ಮಾಡಿಟ್ಟದ್ದು ಹೇಗಿದೆ ಅಂದ್ರೆ, ಒಂದು ಯೋಜನೆಯನ್ನು ಪ್ರಾರಂಭ ಮಾಡುವಾಗ 3 ರಿಂದ 5 ವರ್ಷದೊಳಗೆ ಅದು ಯೋಜನೆ ಮುಗಿಬೇಕು. 45 ವರ್ಷ ಅದು ಫಲವನ್ನು ಉಣಬೇಕು. 50 ವರ್ಷಕ್ಕೆ ಅದರ ಆಯುಷ್ಯ ಮುಗೀತು. ಅದಾದ್ಮೇಲೆ ಇನ್ನು 50 ವರ್ಷ ಸಣ್ಣ ಪುಟ್ಟ ದೊಡ್ಡ ರಿಪೇರಿಗಳಿಂದ ಅದನ್ನು ಬಳಸ್ಕೋಬಹುದು. 100 ವರ್ಷಕ್ಕೆ ಅದನ್ನು ಅಬಂಡನ್ ಅಂದ್ರೆ ಮುಗಿದೋಯ್ತು ಅಂತ ಹೇಳಿ ಅದು ಬೇರೆ ಯಾವುದೇ ವ್ಯವಸ್ಥೆ ಮಾಡ್ಕೋಬೇಕು. ಇದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ನಾರ್ಮ್ಸ್ ಇವು ಡ್ಯಾಮ್ಗಳ ಬಗ್ಗೆ. ಮುಗಿದು ಹೋಗ್ಬಿಟ್ಟಿದೆ, ಆಗ್ಲೇಬೇಕು. ಅದರ ಸಲುವಾಗಿ ಒತ್ತಡ ತರಬೇಕು ನಾವು. ಈಗಿನ ಏನಾಗ್ತದೋ ಆಗ್ತದೆ.